ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಇವತ್ತು ನಮ್ಮ 4ನೇ ಪರ್ಯಾಯದ ಚತುರ್ಥ ಪರ್ಯಾಯದ ವಿಶ್ವಗೀತ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಶ್ರೀಮಧ್ವಾಚಾರ್ಯರ ಭಾವಚಿತ್ರವುಳ್ಳ ಅಂಚೆ ಚೀಟಿಯ ಈ ಒಂದು ಉದ್ಘಾಟನೆ ನಡೀತಾ ಇರುವುದು ಇದು ಶ್ರೀಕೃಷ್ಣನಿಗೆ ಅತ್ಯಂತ ಒಂದು ಪ್ರಿಯವಾದಂತಹ ಕಾರ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಶ್ರೀಮಧ್ವಾಚಾರ್ಯರ ಭಕ್ತಿಗೆ ಒಲಿದು ದ್ವಾರಕೆಯಿಂದ ಉಡುಪಿಗೆ ಓಡಿ ಬಂದ. ಶ್ರೀ ವಾದಿರಾಜ ಸ್ವಾಮಿಗಳವರು ಇದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲಲನ ಕರಪೂಜನಂಚ ವಾರ್ಧಿಂ ವಧೂಗ್ರಹಮತೀತ್ಯ ಸಮಧ್ವನಾಥಃ ಯತ್ರಾಸ್ತಿ ತದ್ರಜತಪೀಠ ಪುರಂಗರಿಯ ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕೆಯಲ್ಲಿದ್ದವನು ಉಡುಪಿಗೆ ಶ್ರೀ ಮಧ್ವರ ಭಕ್ತಿಗೆ ಆಕರ್ಷಿತನಾಗಿ ಓಡಿ ಬಂದ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ವಸ್ತುತಃ ದ್ವಾರಕೆ ಶ್ರೀಕೃಷ್ಣನೇ ನಿರ್ಮಾಣ ಮಾಡಿದ ಕಸ್ಟಮೈಸ್ಡ್ ಸಿಟಿ. ಅದು ತನಗೆ ಹೇಗೆ ಬೇಕೋ ಹಾಗೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದಾನೆ. 16,000 ಹೆಂಡಂದಿರಿಗೆ ಬೇಕಾದ ಪ್ರತ್ಯೇಕ ಅರಮನೆಗಳು, ಪ್ಯಾಲೇಸ್ಗಳು ಏನೇನು ಬೇಕೋ ಅದೆಲ್ಲವನ್ನು ಕೂಡ ದ್ವಾರಕೆಯಲ್ಲಿ ನಿರ್ಮಾಣ ಮಾಡಿದ್ದಾನೆ. ಸಕಲ ಭಾಗ್ಯವತಿ, ಎಲ್ಲ ಭಾಗ್ಯಗಳು ಉಂಟು. ಮತ್ತು ನೇರವಾಗಿ ಉಡುಪಿಗೆ ಬಂದ. ಕಾರಣ ಏನು ಹೇಳಿದರೆ ಶ್ರೀಮಧ್ವಾಚಾರ್ಯರ ಭಕ್ತಿಗೆ ಆಕರ್ಷಿತನಾಗಿ ಕೃಷ್ಣ ಎಲ್ಲವನ್ನೂ ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಆದ್ದರಿಂದ ಮಧ್ವಾಚಾರ್ಯರ ಭಕ್ತಿಯ ಒಂದು ಫಲ ಅದು ಕೃಷ್ಣ ಉಡುಪಿಯಲ್ಲಿದ್ದಾನೆ ಅಂತ ಹೇಳಿ ವಾದಿರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ. ಅಂತಹ ಮಧ್ವಾಚಾರ್ಯರ ಒಂದು ತತ್ವವನ್ನು ಪ್ರಚಾರ ಮಾಡತಕ್ಕಂತಹ ಈ ಒಂದು ದೊಡ್ಡ ಕೆಲಸ, ಅಂಚೆ ಚೀಟಿಯ ಒಂದು ಬಿಡುಗಡೆ, ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಕೆಲಸ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ ಸರಕಾರವನ್ನು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಮಧ್ವಾಚಾರ್ಯರು ಕೃಷ್ಣನನ್ನು ನಮ್ಮ ನಾಡಿಗೆ ತಂದುಕೊಟ್ಟದ್ದು ಮಾತ್ರ ಅಲ್ಲ, ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಬಹಳ ದೊಡ್ಡ ಗುರುಗಳು. ಕಾಗದ ಬಂದಿದೆ, ಕಮಲಾನಾಭನು ತಾನೇ ಬರೆದ ಕಾಗದ ಬಂದಿದೆ. ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ. ಗೆಜ್ಜೆ ಕಾಲ್ ಕಟ್ಟೀರೆಂದು ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣೀರಿ ಎಂದು ಕಾಗದ ಬಂದಿದೆ. ಅಲ್ಲಿಂದ ಕಾಗದ ಬಂದಿದೆ, ನಮ್ಮಿಂದ ಉತ್ತರ ಹೋಗಿಲ್ಲ ಅಲ್ಲಿಗೆ. ದೇವರು ನಮ್ಮ ಉತ್ತರವನ್ನು ಕಾಯ್ತಾ ಇದ್ದ. ನನ್ನ ಪತ್ರ ತಲುಪಿತೋ ಇಲ್ಲವೋ ಇವನಿಂದೇನು ಉತ್ತರನೇ ಬರಲಿಲ್ಲ ಅಂಥೇಳಿ ದೇವರು ತುಂಬ ಕಾಯ್ತಾ ಇದ್ದಾನೆ, ಇನ್ನೂ ಕಾಯ್ತಾ ಇದ್ದಾನೆ. ವಿಚಾರಿಸುವಾಗ ಏನು ಗೊತ್ತಾಯಿತು ಅಂತಂದರೆ, ಪರದೇಶಕ್ಕೆ ನಮ್ಮ ಪತ್ರ ಹೋಗಬೇಕು ಅಂತಾದರೆ ಇಷ್ಟರ ತನಕ ಇದ್ದ ಸ್ಟ್ಯಾಂಪ್ಗಳು ಪ್ರಯೋಜನ ಇಲ್ಲ. ಅದಕ್ಕೇನು ಬೇಕಾಯಿತು? ಹೊಸ ಸ್ಟ್ಯಾಂಪ್ ಒಂದು ಬೇಕಾಯಿತು, ಹೊಸ ಅಂಚೆ ಚೀಟಿ ಬೇಕಾಯಿತು. ಅದೇ ಆಚಾರ್ಯ ಮಧ್ವರ ಭಾವಚಿತ್ರ ಇರುವ ಅಂಚೆ ಚೀಟಿ. ಈ ಅಂಚೆ ಚೀಟಿಯನ್ನು ಹಚ್ಚಿ ಇನ್ನು ನಾವು ಅವನಿಗೆ ಕಾಗದ ಬರೆಯೋಣ. ನಿನ್ನ ಪತ್ರ ಬಂದಿದೆ, ನೀನು ಹೇಳಿದಂತೆ ನಾವಿನ್ನು ಇಲ್ಲಿ ನಮ್ಮ ಸಮಾಜದಲ್ಲಿ ಲಜ್ಜೆ ಬಿಡ್ತೇವೆ, ಗೆಜ್ಜೆ ಕಾಲು ಕಟ್ತೇವೆ, ಮಣ್ಣಿನಾಸೆ ಬಿಡ್ತೇವೆ. ದೇವರೇ, ನಿನಗೋಸ್ಕರ ನಿನಗಾಗಿ ನಾವು ದುಡಿತೇವೆ ಅಂತ ಹೇಳಿಕೊಂಡು ಈ ಅಂಚೆ ಚೀಟಿಯನ್ನು ಅದಕ್ಕೆ ಹಚ್ಚಿ ಈಗ ಪತ್ರವನ್ನು ಭಗವಂತನಿಗೆ ಬರೆದರೆ ಇದು ಅಂತರ್ದೇಶೀಯ ಪತ್ರ ಆಗಿ ಭಗವಂತನಿಗೆ ಖಂಡಿತ ತಲುಪುತ್ತೆ. ಅದು ಅಂತರ್ಲೋಕ ಪತ್ರವಾಗಿ ಭಗವಂತನಿಗೆ ತಲುಪುತ್ತೆ. ಇದಕ್ಕೆ
ಕಾರಣ ಯಾರು ಅಂತಂದುಬಿಟ್ರೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಸುಗುಣೇಂದ್ರ ತೀರ್ಥರು ಇದಕ್ಕೆ ಕಾರಣರಾದರು. ಶಿವನ ಮಗ ಶಿವಕುಮಾರ ಗಣಪತಿ ಕೂಡ ಶಿವಕುಮಾರನೇ. ಅವನು ತಿಳಿಸಿಕೊಟ್ಟ ಜನ್ಮ ನಕ್ಷತ್ರ ಜನ್ಮ ದಿವಸ ಹೇಗೆ ಆಚರಣೆ ಮಾಡಬೇಕೆನ್ನುವುದನ್ನು ತಿಳಿಸಿಕೊಟ್ಟ. ನಮ್ಮೆಲ್ಲರ ಕ್ರಮ ಜನ್ಮ ನಕ್ಷತ್ರದ ಆಚರಣೆ ಹೇಗಿರುತ್ತೆ ಅಂತಂದರೆ, ನಿಜವಾಗಿ ನಮ್ಮ ಮಕ್ಕಳು ಸಮಾಜವನ್ನು ತಾನೂ ಬೆಳಗಬೇಕು, ಸಮಾಜವನ್ನು ಬೆಳಗಬೇಕು ಅಂತ ನಿಮ್ಮೆಲ್ಲರ ಆಸೆ. ಆದರೆ ತಂದೆ ತಾಯಿಗಳು ಆ ಮಗುವಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಇದ್ದ ದೀಪವನ್ನು ಮಗುವಿನ ಬಾಯಿಂದ ಆರಿಸಿ ಮಗುವಿನ ಕೈಗೆ ಒಂದು ಚಾಕು ಕೊಟ್ಟು ಕೇಕ್ ಕತ್ತರಿಸುವಂಥ ಕೆಟ್ಟ ಸಂಪ್ರದಾಯ ನಮ್ಮಲ್ಲಿ ಬಂದಿದ್ದರೆ ಅದನ್ನು ಹೋಗಲಾಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದು ಒಂದು ಗಣೇಶ ಚತುರ್ಥಿ, ಇನ್ನೊಂದು ಸುಗುಣೇಂದ್ರ ತೀರ್ಥರು ಇದ್ದಾರೆ. ಇವತ್ತಿನ ಸಮಾರಂಭದಲ್ಲಿ ಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲೂ ಕೂಡ ಆಗಮಿಸಿ ಕೃಷ್ಣ ನೀಡಿದಂತಹ ಸನ್ಮಾನ್ಯ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ನನಗೊಂದು ಶ್ರೀಗಳ ಜೊತೆಯಲ್ಲಿ ಮಧ್ವಾಚಾರ್ಯರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೆ. ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ 50-60 ವರ್ಷದ ನನ್ನ ಒಂದು ವಿಚಾರ ತಲೆಗೆ ಹೋಗ್ತಾಯಿತ್ತು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರುಗರಿಣಾಂ ನ ತತ್ಸಂಹೋಪಿ ಹಭ್ಯಧಿಕ ಕೃತೋನ್ಯಃ ಲೋಕತ್ರಯೇಹಪಿ ಪ್ರತಿಪ್ರದಾವ ಪ್ರಣಾದಿದೇವ ಪುರುಷ ಪುರಾಣ ತಮಸ್ಯ ವಿಶ್ವಂ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ತ್ವಯಾತತಂ ವಿಶ್ವಂ ಅನಂತರೂಪಂ. ಗುರುಗಳೇ, ತಪ್ಪೇನಾರು ಹೇಳಿದ್ರೆ ಕ್ಷಮಿಸ್ಬಿಡಬೇಕು. ನನ್ನ ಶ್ಲೋಕದಲ್ಲಿ ನನ್ನ 55 ವರ್ಷದ ಹಿಂದಿನ ನೆನಪಿನ ಕಲಿಕೆಯ ವಿಚಾರದಲ್ಲಿ ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸು. ಕರೆಕ್ಟಾಗಿದೆ ಗುರುಗಳೇ?